ಅದೊಂದನ್ ಬಿಟ್ಟು ಇನ್ನೇನಾರ ಕೇಳು. ನೀನ್ ಬೆರಳಾಗಿ ತೋರಿಸಿದ್ದು ನಿನಗೆ ಸಿಗ್ತದೆ. ನನ್ನ ಆಸ್ತಿ, ಅಂತಸ್ತು, ಹೊಲ, ಗದ್ದೆ, ಜಮೀನು, ನನ್ನ ಮಿಲ್ಲು ಎಲ್ಲ ನಿಂದಾಯ್ತದೆ. ನನ್ನ ಜೀವ ಬೇಕಾ? ಒಂದೇ ಒಂದು ಕ್ಷಣ ಯೋಚನೆ ಮಾಡದೆ ನಿನ್ ಕಾಲಡಿ ಇಡ್ತೀನಿ. ನನ್ನ ತಂಗಿ ಮೈ ಮುಟ್ಟಿದ್ದು ಅಲ್ದೆ ನನ್ನ ಹೆಂಡ್ರ ಮೇಲೆ ಕೈ ಮಾಡಕ್ ಹೋಯ್ತೀರಾ? ಇವತ್ತು ನಿಮ್ಮಿಬ್ಬರಿಗೂ ಒಂದು ಗತಿ ಕಾಣಿಸ್ತಾ ಸುಮ್ಕೆ ಇರಕ್ಕಿಲ್ಲ. ನನ್ನ ತಡಿಬೇಡ ಕಾವ್ಯ. ನನ್ನ ತಂಗಿ ಮೈ ಮುಟ್ಟಿದ್ದಕ್ಕೆ ಅವ್ನ ಕೈ ಕತ್ತಿಸ್ತೀವ್ನಿ. ಇವತ್ತು ಅವಳು ಕೊರಳಿಗೆ ತಾಳಿ ಕಟ್ಟಕೊಂಡವನೆ. ಇವತ್ತು ಇವ್ರ ಕುತ್ತಿಗೆನ ಕತ್ತರಿಸಿ ನೇತಾಕೋವರೆಗೂ ನನಗೆ ಸಮಾಧಾನ ಇಲ್ಲ. ಏನ್ ಮಾಡಕ್ ಹೊರಟಿದ್ಯಾ? ಬಿಡು ಮಚ್ಚನ, ಕೆಳಗಡೆ ಇಳಿಸು. ನೋಡು, ಇದು ದೇವಸ್ಥಾನ. ಪಾಪಿಗಳ ರಕ್ತ ಚೆಲ್ಲಿ ಪವಿತ್ರವಾಗಿರೋ ಈ ಜಾಗನ ಅಪವಿತ್ರ ಮಾಡ್ಬೇಡ. ಇಳಿಸು ಮಚ್ಚನ, ಇಳಿಸು. ನಿಮ್ಮನ್ನ ಕೊಚ್ಚಿ ಕೊಚ್ಚಿ ತುಂಡು ಮಾಡಕಷ್ಟು ರಕ್ತ ಕುದಿತೈತೆ ಕಂಡ್ರಲ್ಲ. ಆದ್ರೆ ನಿಮ್ಮ ಅದೃಷ್ಟ ಸಂದಾಗೈತೆ, ಬದುಕೊಂಬಿಟ್ರೆ. ಕಾವ್ಯ, ಏನ್ ಫೋನ್ ಮಾಡಿ ಅರ್ಜೆಂಟ್ ಆಗಿ ದೇವಸ್ಥಾನದ ಹತ್ರ ಬರೋದಕ್ಕೆ ಹೇಳ್ದೆ? ಭರತ್, ಇವ್ರುಗಳು ನಮ್ ಪಂಚಮಿನ ಮದ್ವಾಗಕ್ ಬಂದಿರೋ ಹುಡ್ಗನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದು ಅಲ್ಲದೆ ಪಂಚಮಿ ಕುತ್ತಿಗೆಗೆ ತಾಳಿ ಕಟ್ಟಕ್ ಹೊರಟಿದ್ದಾರೆ. ಯಾರಾದ್ರೂ ಅಡ್ಡ ಬಂದ್ರೆ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ನಿಮ್ಮನ್ನ ಮನುಷ್ಯರ ಲೆಕ್ಕದಲ್ಲಿ ನೋಡಿದ್ನಲ್ರೋ, ನೀವಿರ್ಬೇಕಾಗಿರೋ ಜಾಗ ಯಾವುದು ಅಂತ ತೋರಿಸ್ತೀನಿ. ರೀ ರವಿ, ಎತ್ತಾಕೊಂಡೋಗಿ ಗಾಡಿಗೆ ತುಂಬ್ರಿ ಅವ್ರನ್ನ. ಭರತ್, ಇವ್ರುಗಳನ್ನ ಸುಮ್ನೆ ಬಿಡ್ಬೇಡ, ಸರಿಯಾಗಿ ಶಿಕ್ಷೆ ಕೊಡ್ಸು. ನಾನ್ ನೋಡ್ಕೋತೀನಿ ಕಾವ್ಯ, ಇವ್ರಿನ್ಯಾವತ್ತೂ ಇವಳು ತಲೆ ಎತ್ತು ನೋಡ್ಬಾರ್ದು, ಹಾಗೆ ಮಾಡ್ತೀನಿ. ಸರಿ ಕಾವ್ಯ, ನಾನಿನ್ ಬರ್ತೀನಿ. ನಿನ್ಗೇನು ಆಗಿಲ್ಲ ತಾನೆ? ಈ ಅಣ್ಣಂಗ್ ಒಂದು ಮಾತು ನಡೆಸ್ಕೊಡ್ತೀಯ? ಇವತ್ತಿಲ್ಲ ಆಗಿದ್ದನ್ನ ದಯವಿಟ್ಟು ಮನೇಲಿ ಯಾರಿಗೂ ಹೇಳ್ಬೇಡ ಕಣವ. ಏನಾದ್ರೂ ಈಸಿ ಆಗುತ್ತಾದ್ರೆ ಸಾನೆ ಬೇಸರ ಮಾಡ್ಕೋತಾರೆ, ನೊಂದ್ಕೋತಾರೆ. ಕಾವ್ಯ, ಇವತ್ ನೀನು ನನ್ನ ತಂಗಿ ಜೀವನ ಉಳಿಸ್ಬಿಟ್ಟೆ. ನಿನಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನೀನ್ ಬರೋದು ಹೊಸಿ ತಡ ಆಗಿದ್ರು ಆ ಪಾಪಿಗಳು ನನ್ನ ತಂಗಿ ಏನೂ ಆಗಿಲ್ವಲ್ಲ, ದೇವ್ರ ದೊಡ್ಡವನು. ಇವತ್ತು ನನ್ಗಿದ್ದಿದ್ದು ಒಂದು ಭಯ ದೂರ ಆಯ್ತು ಕಾವ್ಯ. ಅದೇನ್ ಗೊತ್ತಾ, ನಾನಿಲ್ದೆ ಹೋದ್ರೆ ನನ್ನ ತಂಗಿನ ಯಾರು ನೋಡ್ಕೋತಾರೆ?
ಯಾರು ಅವಳನ್ನ ರಕ್ಷಣೆ ಮಾಡ್ತಾರೆ ಅಂತ ಸಾನೆ ಭಯ ಇತ್ತು. ಆದ್ರೆ ಇವತ್ತು ನಿನ್ನಿಂದ ಆ ಭಯ ಎಲ್ಲ ಹೊಂಟೋಯ್ತು. ನನ್ನ ತಂಗಿಗೆ ನೀನಿದ್ಯಾ, ನೀನ್ ಅವಳನ್ನ ರಕ್ಷಣೆ ಮಾಡ್ತೀಯ. ನೀನಿದ್ರೆ ಅವಳಿಗೆ ಏನು ಆಗಕ್ಕಿಲ್ಲ. ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಕಾವ್ಯ, ಸಾನೆ ಪುಣ್ಯ ಮಾಡಿದ್ದೀನಿ. ಪಂಚಮಿ ಹೇಗಿದ್ದಾಳ? ಅವಳನ್ನ ಮನೆಗೆ ಬಿಟ್ಟು ಬಂದ್ಯಾ? ಮುಟ್ ಬಂದೆ. ಹಂಗೆ ಅವಳಿಗೋಸಿ ಬುದ್ಧಿನೂ ಹೇಳ್ ಬಂದೀನಿ. ನೀನ್ ಇನ್ಮ್ಯಾಕೆ ಹಿಂಗ ಅಳೋಕು ಸಾಬೇಡ, ನಿಮ್ಮ ಅತ್ತಿಗೆ ತರ ದುರ್ಗಾದೇವಿ ಆಗು ಅಂತ. ಅಯ್ಯಯ್ಯೋ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೋಬೇಡ. ಬೇಕಿದ್ರೆ ನೀನೇ ಪಂಚಮಿಗೆ ಫೋನ್ ಮಾಡಿ ಕೇಳ್ಕ. ಹಬ್ಬ, ಇವತ್ ನೀನ್ ರೌದ್ರಾವ ಥರ ನೋಡಿ ನಾನೇ ಒಂದ್ ಕ್ಷಣ ಗಾಬರಿ ಆಗ್ಬಿಟ್ಟೆ. ಬೇರೆ ಏನಾದ್ರೂ ಹೇಳೋದಿತ್ತಾ? ಕಾವ್ಯ, ಇವತ್ತು ನೀನ್ ನನ್ನ ತಂಗಿನ ಉಳಿಸ್ಕೊಟ್ಬಿಟ್ಟೆ. ಯಾವುದೋ ಸಣ್ಣ ಉಪಕಾರ ಅಲ್ಲ, ಇದನ್ನ ಹೆಂಗ್ ತಗೋಬೇಕು ಅಂತಾನೆ ನನಗೆ ಗೊತ್ತಾಯ್ತಿಲ್ಲ. ನೀನು ನನ್ನ ಮ್ಯಾಕೆ ದೊಡ್ಡ ಋಣನೇ ಒರೆಸ್ಬಿಟ್ಟಿದ್ಯಾ. ಹಂಗ್ ನೋಡಕ್ ಹೋದ್ರೆ ನೀನ್ ಬರೀ ನನ್ನ ತಂಗಿನ ಮಾತ್ರ ಉಳಿಸಿಲ್ಲ, ನಿನ್ ಗಂಡನ್ನು ಉಳಿಸ್ಕೊಬಿಟ್ಟೆ, ನಿನ್ ತಾಳಿನೂ ಉಳಿಸ್ಕೊಂಬಿಟ್ಟೆ. ತುಂಬಾ ಓವರ್ ಆಗಿ ಆಡ್ಬೇಡ. ಅಯ್ಯೋ ದೇವ್ರಾಣೆ, ನಾನು ಹೇಳ್ತಿರೋದು ದಿಟ ಕಾವ್ಯ. ಸತ್ಯವಾಗ್ಲೂ ಇವತ್ತು ನನ್ನ ಜೀವ ಕಾಪಾಡ್ಬಿಟ್ಟೆ. ಹೇಗೆ? ಇವತ್ತು ನನಗೆ ಬಂದಿದ್ದ ಕೋಪಕ್ಕೆ ಅವರಿಬ್ರು ರುಂಡನ ಕತ್ತರಿಸಿ ತುಂಡು ತುಂಡು ಮಾಡಿ ಬಿಸಾಕ್ತಾ ಇದ್ದೆ. ನಾನೇನಾರ ಹಂಗೆ ಮಾಡಿದ್ದಿದ್ರೆ ಏನಾಯ್ತಿತ್ತು ಹೇಳು? ನಾನು ಜೈಲ್ಗೆ ಹೋಯ್ತಿದ್ದೆ. ಜೈಲ್ಗೆ ಹೋಗಿದ್ರೆ ಜೀವನ ಪರ್ಯಂತ ಅಲ್ಲೇ ಇರ್ಬೇಕಾಯ್ತಿತ್ತು. ಅವಾಗ ನನ್ನ ಜೀವನನೇ ಹಾಳಾಯ್ತಿತ್ತು. ಅದನ್ನ ಕಾಪಾಡಿದ್ ಯಾರು? ನೀನು. ನೀನ್ ಯಾರು? ನಾನು ಹೆಂಡ್ರಲ್ವೇ? ನಿಜವಾಗ್ಲೂ ಹೇಳ್ತೀನಿ ಕಾವ್ಯ, ಇವತ್ತು ಆ ಗರುಡ ಮಲ್ಲಿನ ನೋಡ್ತಿದ್ದಂಗೆ ನನ್ನ ಕೋಪ ಹಂಗೆ ಸುನಾಮಿ ತರ ಕುದೀತಾ ಇತ್ತು. ಆದ್ರೆ ನೀನು ಜಾಣ್ತನದಿಂದ ಅವ್ರಿಗೆ ತಕ್ಕ ಶಿಕ್ಷೆನೆ ಕೊಡಿಸ್ದೆ. ಪಾಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ. ಇರ್ಲಿ, ನಾನು ಕಲಿತೀನಿ. ಇನ್ಮ್ಯಾಕೆ ನಿನ್ ಜೊತೆಗೆ ಇರ್ತೀನಲ್ಲ, ಎಲ್ಲಾನು ಕಲ್ಕತೀನಿ. ಕಾವ್ಯ, ಇವತ್ತು ನನಗೆ ಸ್ಯಾನೆ ಖುಷಿ ಆಯ್ತೈತೆ. ನಿನ್ಗೆ ಏನಾದ್ರೂ ಕೊಡ್ಬೇಕು ಅಂತ ಅನಿಸ್ತೈತೆ. ನೀನು ನನ್ನ ಪಾಲಿನ ದ್ಯಾವ್ತೆಗೆ ವರ ಕೊಡೋಷ್ಟು ಯೋಗ್ಯತೆ ನನಗಿಲ್ಲ. ಆದ್ರೂ ನಿನ್ ಮನ್ಸಾಗಿರೋ ಯಾವುದೋ ಒಂದು ಆಸೆನ ನಾನು ಈಡೇರಿಸ್ಬೇಕು ಅಂತ ನಂಗೆ ಆಸೆ ಆಯ್ತೈತೆ. ಹೇಳು ಕಾವ್ಯ, ನಿನ್ಗೇನ್ ಬೇಕು ಹೇಳು. ನಿಜವಾಗ್ಲೂ ನಾನು ಏನೇ ಕೇಳಿದ್ರು ಕೊಡ್ತೀಯಾ? ಓಹೋ, ನನ್ನ ಪಿರಾಣ ಬೇಕಾ ಕೇಳು, ಈ ಮಾದೇವ ಕೊಟ್ಬಿಡ್ತಾನೆ. ನಿನ್ ಪ್ರಾಣ ನಿನ್ಗೆ ಇರ್ಲಿ, ನನ್ಗೆ ಡಿವೋರ್ಸ್ ಬೇಕು.
ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ನೀನೇ ತಾನೇ ಹೇಳಿದ್ದು ನಾನ್ ಏನೇ ಕೇಳಿದ್ರು ಕೊಡ್ತೀನಿ ಅಂತ. ನನ್ಗೆ ಡಿವೋರ್ಸ್ ಬೇಕು, ಕೊಡ್ತೀಯಾ? ಅದೊಂದನ್ ಬಿಟ್ಟು ಇನ್ನೇನಾರ ಕೇಳು. ನೀನ್ ಬೆರಳಾಗಿ ತೋರಿಸಿದ್ದು ನಿನಗೆ ಸಿಗ್ತದೆ. ನನ್ನ ಆಸ್ತಿ, ಅಂತಸ್ತು, ಹೊಲ, ಗದ್ದೆ, ಜಮೀನು, ನನ್ನ ಮಿಲ್ಲು ಎಲ್ಲ ನಿಂದಾಯ್ತದೆ. ನನ್ನ ಜೀವ ಬೇಕಾ? ಒಂದೇ ಒಂದು ಕ್ಷಣ ಯೋಚನೆ ಮಾಡದೆ ನಿನ್ ಕಾಲಡಿ ಇಡ್ತೀನಿ. ಆದ್ರೆ ಡೈವರ್ಸ್ ಮಾತ್ರ ಕೇಳಬೇಡ ಕಾವ್ಯ. ನಾ ಹಿಂಗೂ ನೋಡ್ಬೋದು ಅಂತ ನಿನ್ ಜೊತೆ ಆಗಿದ್ಮೇಲೆ ನನಗೂ ಗೊತ್ತಾಗಿದ್ ಕಾವ್ಯ. ಹೊಸ ಬಾಳ್ಗೆ ನಾನು ಈಗ ತಾನೇ ಹುಡ್ತಾ ಇರೋ ಕೂಸು. ಆ ಕೂಸ್ನೆ ಕೊಲ್ಲೋ ಕನ್ಸ್ ಕಾಣ್ಬೇಡ. ನನಗೆ ಗೊತ್ತೈತೆ ನಮ್ಮ ಮದುವೆ ಆಕಸ್ಮಿಕವಾಗಿ ನಡೆದೋಯ್ತು. ಆದ್ರೆ ನನ್ನ ಎದೆಯಾಗೆ ನಿನ್ ಮ್ಯಾಗ ಕೊಟ್ಟಿರೋ ಪ್ರೀತಿ ಆಕಸ್ಮಿಕ ಅಲ್ಲ ಕಾವ್ಯ. ಹಿಂದೆ ಇದ್ನಲ್ಲ ಆ ಮಾದೇವ ಈಗಿಲ್ಲ. ಈಗಿರೋ ಮಾದೇವ ನಿನ್ಗೋಸ್ಕರ ಬದಲಾಗಿರೋ ಮಾದೇವ. ಅതെಂಗೆ ನೀನ್ ಡೈವರ್ಸ್ ಕೇಳಿಯ ನನ್ನ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಹಾಳಾಗೋಗ್ಲಿ. ನಮ್ಮ ಮನೆಯವ್ರ ಬಗ್ಗೆ, ನಿಮ್ಮ ಮನೆಯವ್ರ ಬಗ್ಗೆ, ನಮ್ಮ ಮನೆತನದ ಬಗ್ಗೆ, ಇದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಲ್ವೇ? ಮಾದೇವನ ನಾನು ನಿನ್ ಕೊರಳಿಗೆ ತಾಳಿ ಕಟ್ಟಿದ ಟೈಮ್ನಿಂದ ನನ್ ದೇಹದಾಗಿರೋ ಉಸಿರು ನೀನಾಗಿದ್ಯಾ ಕಾವ್ಯ. ಈಗ ಅದನ್ನೇ ಕಿತ್ಕೊಂಡ್ಬಿಟ್ರೆ ಈ ದೇಹ ಬದುಕಿರ್ತೈತ? ನೀನ್ ನನ್ನಿಂದ ದೂರ ಆದ್ರೆ ನಾನ್ ಸತ್ತಂಗೆ. ಹಂಗೆ ಸಿಗದೆ ಇರೋ ಮಾಣಿಕ್ಯನ ಆ ಭಗವಂತ ನನ್ನ ಅದೃಷ್ಟದಾಗ ಬರ್ಕಟ್ಟವನು. ಇವಾಗ ಅದನ್ನೇ ಬೇಡ ಅಂತ ವಾಪಸ್ ಕೊಟ್ರೆ ಆ ಭಗವಂತಂಗೆ ಅವಮಾನ ಮಾಡ್ದಂಗಲ್ಲ, ನನ್ ಗುಂಡಿ ನಾನೇ ತೋಡ್ಕೊಂಡಂಗೆ. ನೋಡು, ಅದೊಂದು ಬಿಟ್ಟು ಬೇರೆ ಏನಾರ ಕೇಳು, ಈ ಮಾದೇವ ಇನ್ನೊಂದು ಮಾತಾಡಕ್ಕಿಲ್ಲ. ನಿಂದ ಅಮ್ಮ